ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ, ಇವತ್ತು ಕೇಕ್ ಮಾಡ್ಬೇಕು ಅನ್ಕೊಂಡೀನಿ. ಕೇಕ್ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇವತ್ತು ಗೋಧಿ ಹಿಟ್ಟಿಲ್ ಕೇಕ್ ಮಾಡ್ತೀನಿ ರೀ. ಗೋಧಿ ಹಿಟ್ಟಿಲ್ ಕೇಕ್ ಮಾಡಕತ್ತೀನಿ. ಇವತ್ತು ಗೋಧಿ ಹಿಟ್ಟಿಲ್ ಕೇಕ್ ಮಾಡಕ್ಕೆ ಏನೇನು ತೊಗೊಂಡಿನಿ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ಒಂದು ದೊಡ್ಡ ವಾಟಿ ಇದು ತೊಗೊಂಡಿನಿ ಗೋಧಿ ಹಿಟ್ಟ, ಅರ್ಧ ವಾಟಿ ಬೆಲ್ಲ ತೊಗೊಂಡಿನಿ ಮತ್ತು ಒಂದು ವಾಟಿ ಮೊಸರು ತೊಗೊಂಡಿನಿ. ಹುಳಿ ಇತ್ತಂದ್ರೆ ಅರ್ಧ ಕಪ್ ತೊಗೊರಿ, ನಾ ಜರ್ಸಪ್ಪಗದ ಒಂದು ಕಪ್ ತೊಗೊಂಡಿನಿ. ಮತ್ತು ಇಲ್ಲಿ ಒಂದು 2-3 ಚಮಚದಷ್ಟು ಚಿರೋಟಿ ರವೆ ತೊಗೊಂಡಿನಿ ಮತ್ತು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿನಿ ಮತ್ತು ಇಲ್ಲಿ ತುಟಿ ಫ್ರೂಟಿ ಮತ್ತು ಬಾದಾಮಿ 2 ಮಿಕ್ಸ್ ಅದಾವ್ರಿ ಇವು. ಈಗ ಇದು ಬೆಲ್ಲ ಸಕ್ಕರೆ ಏನದಲ್ರಿ, ಇದು ಒಂದು ಸ್ವಲ್ಪ ಕರಗಸನ್ರಿ. ಇದಕ್ಕೆ ಗ್ಯಾಸ್ ಮ್ಯಾಗ ಕುದಲಿಕ್ಕೆ ಇಡ್ತೀನಿ ಒಂದು ಬೋಗಣ್ಯಾಗ. ಇಲ್ಲಿ ನೋಡ್ರಿ, ಸಕ್ಕರೆ ಬೆಲ್ಲ 2 ಸೇರಿಸಿ ಮಿಕ್ಸ್ ಮಾಡೀನಿ. ಇದ್ರಾಗ ಸ್ವಲ್ಪ ನೀರು ಹಾಕಿ ಕರ್ಗಲಿಕ್ಕೆ ಇಡನ್ರಿ. ಜಸ್ಟ್ ಕರ್ಗ ಪುರ್ತಾರಿ, ಯಾಕಂದ್ರೆ ಬೆಲ್ಲ ಹಾಳು ಉಳಿತದ, ಅದ್ರ ಸಂಬಂಧ ಒಂದು ಸ್ವಲ್ಪ ಕರಗಲ್ರಿ. ಎಲ್ಲ ಸಾಹಿತ್ಯಗಳು ಮನೆಯಾಗೆ ಇರ್ತಾವೆ ನೋಡ್ರಿ. ಬೆಲ್ಲ, ಮೊಸರು, ಗೋಧಿ ಹಿಟ್ಟು ಮತ್ತು ಅಡುಗೆ ಎಣ್ಣೆ, ಸೋಡಾ ಪುಡಿ, ಒಂದು ಸ್ವಲ್ಪ ಚಿರೋಟಿ ರವೆ, ಇವೆಲ್ಲ ಮನೆಯಾಗೆ ಇದ್ದುದ್ರ ಸಾಹಿತ್ಯಲೇ ಮಾಡ್ಬೋದು ನೋಡ್ರಿ. ಈಜಿಲಿ ಲಗೋಟನೆ 10 ನಿಮಿಷದಾಗ ರೆಡಿ ಆತಾವ್ರಿ. ಇಲ್ಲಿ ನೋಡ್ರಿ, ಇದು ಪಾಕ ರೆಡಿ ಆಗ್ಯದ, ಎಲ್ಲ ಕರಗ್ಯದ್ರಿ ಬೆಲ್ಲ ಸಕ್ಕರೆ. ಈಗ ಇದು ಒಂದು ಪಾತ್ರೆ ತೊಗೊಂಡ್ರಿ, ಬುಗೋಣಿ ಅಂತೀವ್ರಿ ನಾವು. ಬುಗೋಣ್ಯಾಗ ಮೊಸರು ಹಾಕೊಂಡ್ರಿ ಒಂದು ಸ್ವಲ್ಪ. ಇದು ಒಂದು ಸ್ವಲ್ಪ ಹುಳಿ ಐತ್ರಿ ಮೊಸರು, ಅದಕ್ಕಾಗಿ ಇಷ್ಟೇ ಹಾಕನ್ರಿ. ನೋಡ್ರಿ, ಎಷ್ಟು ಇದು ತೊಗೊಂಡಿನಿ ಮೊಸರು ಹಾಕಿನ್ರಿ ಇದ್ರಾಗ. ಈಗ ಚಮಚಲೆ ತಿರುಗಾಡನ್ರಿ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ, ಇದ್ರಾಗ ಮೊಸರು ತೊಗೊಂಡಿದ. ಈಗ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಂಡ್ರಿ ಇದ್ರಾಗ. ಎಷ್ಟು ಎಣ್ಣೆ ಹಾಕೊಂಡ್ರಿ. ಇದೇನು ಪಾಕ್ ಮಾಡಿ ಇಟ್ಟಿದ್ದೇವಲ್ರಿ, ಪಾಕ್ ಹಾಕೊಂಡ್ರಿ. ತಣ್ಣಗಾಗ್ಯದ್ರಿ ಇದು. ಇಲ್ಲಿ ನೋಡ್ರಿ, ಇದಕ್ಕೆ ಇದ್ರ ಒಗಿಲೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಈಗ ನೋಡ್ರಿ, ಇದೆಲ್ಲ ಮಂಜುವಾಗ್ಯದ. ಈಗ ಒಂದು ಸ್ವಲ್ಪ ರವೆ ಹಾಕೋಣ. ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡ್ರಿ. ಎಲ್ಲ ಚಲೋ ಹೊತ್ತನ ಮಿಕ್ಸ್ ಮಾಡೋಣ್ರಿ ಇದಕ್ಕೆ. ಜಾಸ್ತಿ ತಿಳು ಮಾಡೋಂಗಿಲ್ರಿ, ಇದು ಗಟ್ಟಿನೇ ಇರಬೇಕು ಒಂದು ಸ್ವಲ್ಪ. ಇದೆಲ್ಲ ಒಂಜುವ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ಇದು ಬ್ಯಾಟ್ರದ ರೆಡಿ ಆಗ್ಯದ. ಈಗ ಒಂದು ಸ್ವಲ್ಪ ಸೋಡಾ ಹಾಕೊಂಡ್ರಿ. ಮೊದಲು ಹಾಕೋದಿಲ್ರಿ, ಆಮ್ಯಾಗ ಹಾಕೊಂಡ್ರಿ. ಇವಕ್ಕೆ ಸಕ್ಕರೆ ಇಷ್ಟು ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕೋನು. ಮತ್ತು ಇಲ್ಲಿ ನಾ ಬೇಕಿಂಗ್ ಪೌಡರ್ ಹಾಕಾಗತ್ತಿಲ್ರಿ, ನನ್ನ ಕಡೆ ಬೇಕಿಂಗ್ ಪೌಡರ್ ಇಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಾಗತ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು. ಮತ್ತು ಇವು ತುಟಿ ಫ್ರೂಟಿ ಅವರಿ, ಇವು ಒಂದು ಸ್ವಲ್ಪ ಹಾಕ್ಕೊಂಡ್ರಿ. ಹಾಕಿ ಮಿಕ್ಸ್ ಮಾಡೋಣ್ರಿ ಚಲೋ.
ಇದಕ್ಕೆ ಪಟ್ ಅಂತ ಹೇಳಿ ಒಂದು ಜೀವ ಮಾಡ್ಬೇಕು ರೀ. ಭಾಳ ತನ ಇಡೋದಿಲ್ಲ ರೀ ಇದಕ್ಕೆ. ಪಟ್ ಅಂತ ಹೇಳಿ ಈ ಪಡ್ಡಿನ ಮಣಿ ತೊಗೊಂಡಿನಿ ರೀ. ಪಡ್ಡಿನ ಮಣಿ ಹಾಕ್ಕೊಂಡ್ರಿ ಇದಕ್ಕೆ. ಇಲ್ಲಿ ನೋಡ್ರಿ ಪಡ್ಡಿನ ಮಣಿ ತೊಗೊಂಡಿನಿ. ಪಡ್ಡಿನ ಮನ್ಯಾಗ ಇದೆಲ್ಲ ಬ್ಯಾಟ್ರನ್ ರೆಡಿ ಮಾಡೀನಲ್ರಿ. ಇದು ಹಾಕಾಗತ್ತೀನಿ ನೋಡ್ರಿ ಫ್ರೆಂಡ್ಸ್. ಮಸ್ತಾಗಿ ಬರ್ತಾವೆ ನೋಡ್ರಿ ಪಡ್ ಅಂತರೂ. ಈ ಥರದಾಗ ನಾ ಇದೇ ಫಸ್ಟ್ ಟೈಮ್ ಟ್ರೈ ಮಾಡೀನಿ ರೀ. ಸೂಪರ್ ಅಂತ ಕೇಕ್ ರೆಡಿ ಆಗ್ಯಾವ ನೋಡ್ರಿ. 2 ಬ್ಯಾಚ್ ಮಾಡೀನ್ರಿ ನಾ. ಜಾಸ್ತಿ ಆಗಿತ್ತು ಒಂದು ಸ್ವಲ್ಪ ಹಿಟ್ಟ. ಇಲ್ಲಿ ನೋಡ್ರಿ ಎಲ್ಲ ಈ ಥರ ಹಾಕಾಗತ್ತೀನಿ. ಜಾಸ್ತಿ ಫುಲ್ ಹಾಕಿಲ್ರಿ ನಾ. ಉಬ್ಬಿ ಬರ್ತಾವಲ್ರಿ, ಅದಕ್ಕೊಂದು ಸ್ವಲ್ಪ ಜಾಗ ಬೇಕಂತೇಳಿ ಒಂದು ಸ್ವಲ್ಪ ಕಡೆಕಿನಿ. ಉಬ್ಬುತ್ತಂದ್ರೂ ಭೀ ಮ್ಯಾಲೆ ಉಬ್ಬ್ಯಾವ್ರಿ ಅವು. ಅದಕ್ಕಾಗಿ ಎಲ್ಲ ಈ ಥರ ಹಾಕಾಗತ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲಾಗತ್ತವ. ಇವಕ್ಕೆ ಒಂದು ಸ್ವಲ್ಪ ಫ್ರೂಟಿ ಹಾಕೊಂಡ್ರಿ. ಅವು ಬಾದಾಮಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆವು. ಬಾದಾಮಿ ಒಂದು ಸ್ವಲ್ಪ ಹಾಕೋನು. ಚಮಚ ಒಂದು ಸ್ವಲ್ಪ ಸಣ್ಣದಾಗಿತ್ತಲ್ರಿ, ಹಾಕಕ್ಕೆ ನನಗೊಂದು ಸ್ವಲ್ಪ ಕಂಫರ್ಟ್ ಅನ್ಸಲಾಗಿತ್ತು. ಅದಕ್ಕಾಗಿ ಪುಗೋಣಿಲೆ ಹಾಕಿನಿ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಫ್ರೂಟಿ ಹಾಕಾಗತ್ತೀನಿ. ಒಂದು ಸ್ವಲ್ಪ ಕಲರ್ ಚಂದ ಕಾಣಿಸ್ತಾವಲ್ರಿ, ಅದ್ರ ಸಂಬಂಧ ಡೆಕೋರೇಷನ್ ಸಲಕ್. ಹಾಗೆ ಒಂದು ಕಬ್ಬುಣ ತೇವಿ ಕಾಯಕ್ಕೆ ಇಟ್ಟೇನ್ರಿ ಗ್ಯಾಸ್ ಮ್ಯಾಗ. ಉಪ್ಪು ಅದೇನು ಹಾಕಂಗಿಲ್ಲ. ಖಾಲಿ ತೇವಿ ಮ್ಯಾಗೆ ಇದು ಮ್ಯಾಗ ಮುಚ್ಚಿಟ್ಟೇವು ಅಂದ್ರೆ ಲಗೇಜ್ ಕೇಕ್ ರೆಡಿ ಆಗ್ತದೆ ನೋಡ್ರಿ. 15 ನಿಮಿಷದಾಗೆ 15 ನಿಮಿಷದಾಗ ಕೇಕ್ ರೆಡಿ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಭಾರಿ ಸಾಫ್ಟಾಗಿ ಬರ್ತಾವೆ ನೋಡ್ರಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಥರ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಕಬ್ಬುಣ ತೇವಿ ಕಾಯಕ್ಕಿಟ್ಟೀನಿ ಗ್ಯಾಸ್ ಮ್ಯಾಗ. ಇದು ಕೈದೈತ್ರಿ. ಒಂದು 2 ನಿಮಿಷ ಐತಿಟ್ಟು. ಈಗ ತೇವ್ಯಾಗ ಇದು ಇಡಮ್ರಿ. ಕುದಿಲ್ರಿ. ಕುದ್ಮ್ಯಾಗ ಯಾವ ರೀತಿ ಬರ್ತಾವಂತ ನೋಡೋಣ್ರಿ ಕೇಕ್. ನೋಡ್ರಿ ಈಗ ಇದು ತೇವಂದ ದಿನಾಗಿ ಇಳಿಸಿ ನೋಡ್ರಿ ಫ್ರೆಂಡ್ಸ. ನೋಡೋಣ್ರಿ ಇವು ಯಾವ ರೀತಿ ಉಬ್ಬ್ಯಾವ. ವಾ ಕೇಕ್ ನೋಡ್ರಿ ಖರೆ ನಿಜವಾಗ್ಲೂ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಫ್ರೆಂಡ್ಸ. ಇದು ಚುಚ್ಚಿ ನೋಡನ್ರಿ. ನೋಡ್ರಿ ಇಟ್ಟು ಉಬ್ಬಿ ಬಂದಾವ್ರಿ. ಉಬ್ಬಿ ಬಂದಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ವಾವ್ ನಿಜವಾಗ್ಲೂ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ. ಏನು ಮಾಡೋದ್ರಿ, ಮಸ್ತಾಗಿ ಬಂದಾವ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ. ವಾ ಎಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ. ನೋಡ್ರಿ ಇವು ಕೈಲೇ ತೆಗೆಯೋದು ಭೀ ಹತ್ತಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ನೋಡೋಣ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಕೇಕ್ ಅಂತೂ ಸಖತ್ತಾಗಿ ಬಂದಾವ ನೋಡ್ರಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಕೇಕ್. ನಿಜವಾಗ್ಲೂ ಅಂದ್ಕೊಂಡಿತ್ತಿರಲಿ ನೋಡ್ರಿ ಫ್ರೆಂಡ್ಸ್ ನಾನು ಈ ಥರ ಬರ್ತಾವೆ ಕೇಕ್ ಅಂಥೇಳಿ. ಇನ್ನೊಂದು ಇಷ್ಟು ಹಿಟ್ಟೈತಿ, ಅದಕ್ಕೆ ಮಾಡಿ ನಿಮ್ಗೆ ಹಿಡಿಯೋನ ತೋರಿಸ್ತೀನಿ ರೀ. ಮತ್ತೆ ಫುಲ್ಲು ಮಾಡಾಗೈತಿ, ಹಿಡಿಯೋ ಕ್ಲಿಯರ್ ಬರ್ಲಾಗ್ಯದ್ರಿ. ಅದು ಒಂದೇ ಟೆನ್ಷನ್, ಮತ್ತೊಂದು ಏನಿಲ್ಲ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ. ಎಷ್ಟು ಸಾಫ್ಟಾಗಿ ಬಂದಾವತ್ತಿರಿ ಇವು. ನೋಡ್ರಿ ಇನ್ನು ಭಾಳ ಸುಳ್ಳುತ್ತವ್ರಿ. ಕೈ ಹಚ್ಕೊಡ್ಲಾಗ್ಯಾವ. ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ಮತ್ತೆ. ವಾವ್ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮತ್ತೊಂದು ಬ್ಯಾಚಿನ ರೆಡಿ ಆಗ್ಯದ. ನೋಡ್ರಿ ಕೈಲೇನೆ ತೆಗಿಬೋದು ನೋಡ್ರಿ. ಒಟ್ಟು ನೋಡ್ರಿ ಇಟ್ಟು ಈಜಿಯಾಗಿ ನೋಡ್ರಿ. ಕಲರ್ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಈ ಸಲ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಭಾಳ ಸ್ಪಂಜಿಯಾಗಿ ಬಂದಾವ ನೋಡ್ರಿ. ನೋಡ್ರಿ
ನೋಡ್ರಿ ಮಸ್ತಾಗಿ ಬಂದಾವ ನೋಡ್ರಿ ಫ್ರೆಂಡ್ಸ್. ನೋಡಿ ನೋಡ್ರಿ ಇಟ್ಟು ಕಲರ್ ಆಗಳಿಸ್ಕಿತ್ತ ಕಲರ್ ಬಂದಾವ ನೋಡ್ರಿ ಈ ಸಲ. ಈ ಥರ ಕೇಕ್ ಮನೆಯೊಳಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಕೇಕ್ ಮಾಡೀನಿ ನೋಡ್ರಿ ನಾನು. ಗೋಧಿ ಹಿಟ್ಟಿಲೆ ಮಸ್ತ್ ಅಂದ್ರೆ ಮಸ್ತ್, ಆರೋಗ್ಯಕ್ಕೆ ಭೀ ಚಲೋ ಅಲ್ರಿ ಗೋಧಿ ಹಿಟ್ಟು. ಅದಕ್ಕಾಗಿ ಮಾಡೀನಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಫ್ರೆಂಡ್ಸ್. ಕೇಕ್ ಅಂತೂ ಸೂಪರಾಗಿ ಬಂದವ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹತ್ತಂಗಿಲ್ಲ ನೋಡ್ರಿ, ಇದ್ದುದ್ರಾಗೇ ಮಾಡ್ಬೋದು. ಅಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ ಕೇಕ್. ಹುಡುಗರಂತರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಕೇಕ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್. ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೇಕ್ ಅಂದರೆ ಇಷ್ಟ. ಮನೆಯೊಳಗೆ ಇದ್ದುದು ಸಾಹಿತ್ಯಲ್ಲೇ ಮಾಡಿ ಕೊಡ್ಬೋದು ನೋಡ್ರಿ ಮಕ್ಳಿಗೆ ಬೇಕಂದಾಗ. ಇಲ್ಲಿ ನೋಡ್ರಿ ತಾಟ್ನ ಹಾಕಿಟ್ಟಿನಿ, ಎಷ್ಟು ಮಸ್ತ್ ಕಾಣಕತ್ತಾವ ನೋಡ್ರಿ. ನೋಡಿದ್ರೇ ಬಾಯಿಗೆ ನೀರು ಜುಳು ಜುಳು ಬರಾಕತ್ತಾವ. ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಕೇಕಿನ ವಿಡಿಯೋ ಯಾವ ಥರ ಬಂದದಂತ ಕಮೆಂಟ್ ಮಾಡಿ ಹೇಳ್ರಿ. ಫುಲ್ ಮಳೆ ಮಾಡಾಗಿತ್ತು, ವಿಡಿಯೋನ ಕ್ಲಿಯರಾಗಿ ಬಂದಿಲ್ಲ. ಮತ್ತೆ ಸಿಗ್ತೀವ್ರಿ ಮುಂದಿನ ವಿಡಿಯೋದೊಂದಿಗೆ.